ಹೊಸ ಪ್ರತಿಭೆಗಳು ತುಂಬ ಇದ್ದಾರೆ. ಎಲ್ಲರೂ ಬರಬೇಕು, ಪರದೆ ಮೇಲೆ ಬರಬೇಕು. ನಾವು 29ಕ್ಕೆ ನೋಡಬೇಕು, ಜನತೆ ಮೆಚ್ಕೋಬೇಕು. ಅವರ ನಟನೆ, ಅವರ ನೃತ್ಯ ಎಲ್ಲವನ್ನೂ ಜನ ಆರಿಸ್ತಾರೆ. ಅಪ್ಪು ಅವರು ಇನ್ನೂ ನಮ್ಮ ಮನದಲ್ಲಿ ನಮ್ಮ ರಕ್ತದಲ್ಲಿ ನರನಾಡಿಯಲ್ಲಿ ಎಲ್ಲದರಲ್ಲೂ ಅವರು ಇದ್ದಾರೆ. ಮೊದಲನೇದಾಗಿ ಅಪ್ಪು ಅವರಿಗೆ ಒಂದು ಅರ್ಪಣೆ ಮಾಡೋಣ ನಮ್ಮ ಅಭಿಮಾನಿಗಳ ಕಡೆಯಿಂದ. ಹಾಗಾಗಿ ಈಗ 29ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ ಅಪ್ಪು ಅವರ ಆಶೀರ್ವಾದದೊಂದಿಗೆ ಬಿಡುಗಡೆ ಆಗ್ತಾಯಿದೆ. ಆ ಸಿನಿಮಾ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಶತದಿನೋತ್ಸವ ಆಚರಿಸಿ ನಮ್ಮ ಕನ್ನಡಿಗರ ಅಪ್ಪು ಅವರ ಅಭಿಮಾನದ ಇಟ್ಟಿರುವ ಎಲ್ಲ ಕನ್ನಡಿಗರು ಈ ಸಿನಿಮಾ ಮೊದಲನೇ ಸ್ವಚ್ಛಲ ಸಿನಿಮಾವನ್ನು ಅವರ ನಟನೆಯ ಸಿನಿಮಾವನ್ನು ಆಚರಿಸಿ ಶತದಿನೋತ್ಸವ ಆಚರಿಸಿ ಸಂಭ್ರಮಿಸಬೇಕೆಂದು ನಾವು ಹಾರೈಸಬೇಕೆಂದು ಅಭಿಮಾನಿಗಳು ಕೇಳ್ತಾ ಇದ್ದೀವಿ. ಉಪ್ಪಿ ಅಭಿಮಾನಿಗಳ ಕಡೆ ಹೊತ್ತಿ ಮುಖ್ಯವಾಗಿ ಮೊದಲು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಒಬ್ಬ ಪ್ರೇಕ್ಷಕ ಬಂದ್ಬಿಟ್ಟು ಆಟೋ ಬನ್ನಿ ಸರ್ ಈ ಸಿನಿಮಾ ಯಾವ ಥಿಯೇಟ್ರಲ್ಲಿದೆ ಅಂತ ನಮ್ಮಲ್ಲಿ ಮಾನ್ಯತೆ ಕೇಳ್ತಾರೆ. ಬನ್ನಿ, ಯಾರು ಅಪ್ಪು ಅವರು ಸಿನಿಮಾ ಮಗ ಅವ್ರದ್ದು ಅವ್ರ ಸಿನಿಮಾ ನೋಡ್ತಾ ಹೋಗ್ತಾಯಿದ್ದೀರಾ, ಅಶೋಕ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾಯಿದೆ 29ನೇ ತಾರೀಕು ಬನ್ನಿ ಅಂತೇಳಿ ನಾವು ಕರ್ಕೊಂಡೋಗಿ ನಿಗದಿತ ದರವನ್ನು ನಾವು ಪಡ್ಕೊಂಡು ಸಂತೋಷ ವ್ಯಕ್ತಪಡಿಸ್ತೀವಿ. ಅಷ್ಟೇ. ಪ್ರೇಕ್ಷಕರು ಮೊದಲು ಮಾನ್ಯತೆ ಕೊಡಬೇಕು, ನಟನೆ ಮೆಚ್ಚುಗೆ ಪಡ್ಕೋಬೇಕು, ಅದು ಮುಖ್ಯವಾಗಿರುತ್ತೆ. ಇವತ್ತು ಹೊಸ ಪ್ರತಿಭೆಗಳು ತುಂಬ ಇದ್ದಾರೆ. ಎಲ್ಲರೂ ಬರಬೇಕು, ಪರದೆ ಮೇಲೆ ಬರಬೇಕು. ಅವ್ರ ನಟನೆ ಒಂದು ಒಳ್ಳೆಯದನ್ನು ಬಯಸಬೇಕು, ಜನಗಳ ಮನಸ್ಸು ಗೆಲ್ಲಬೇಕು ಮೊದಲು. ಹಾಗಾಗಿ ಎಲ್ಲ ನಟರಿಗೂ ನಾವು ಒಳ್ಳೆಯದನ್ನೇ ಬಯಸ್ತಾ ಹಾರೈಸಬೇಕನ್ನೋದೇ ನಮ್ಮ ಒಂದು ಬಯಕೆ. ಖಂಡಿತ ಈಗ ನಮ್ಮಲ್ಲಿ ಏನು ಗೊತ್ತಾ, ಈಗ ನಮ್ಮಲ್ಲಿ ಮೊದಲು ಅಪ್ಪು ಅವರಲ್ಲಿ ಕಂಡಿದ್ವಿ, ಅದನ್ನು ಈಗ ಇವರಲ್ಲಿ ಕಾಣ್ತಾ ಇದ್ದೀವಿ. ಅದನ್ನು ಅವರು ಪರದೆ ಮೇಲೆ ನಾವು 29ಕ್ಕೆ ನೋಡಬೇಕು, ಜನತೆ ಮೆಚ್ಕೋಬೇಕು. ಅವರ ನಟನೆ, ಅವರ ನೃತ್ಯ ಎಲ್ಲವನ್ನೂ ಜನ ಆರಿಸ್ತಾರೆ, ಆಶೀರ್ವದಿಸ್ತಾರೆ ಅನ್ನೋದು ನಮ್ಮ ಕನ್ನಡ ಕೋಟ್ಯಾದ ಅಭಿಮಾನಿಗಳು ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ನಡೆಸ್ತೀವಿ. ಸಿನಿಮಾ ಬಿಡುಗಡೆ ದಿನ ನೋಡಲಿಕ್ಕಾಗಲಿಲ್ಲ ಅಂದ್ರೂ ಬಿಡುವ ದಿನದಲ್ಲಿ ಸಿನಿಮಾ ಖಂಡಿತ ಆಟೋ ಚಾಲಕರುಗಳಾಗಲಿ ಜನತೆ ಎಲ್ಲರೂ ನಾವು ನೋಡಲಿಕ್ಕೆ ಬಯಸ್ತೀವಿ, ಕುಟುಂಬ ಸಮೇತ. ಸರ್, ಯುವ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಈಗ? ಎಕ್ಸ್ಪೆಕ್ಟೇಷನ್ ಟ್ರೋಲ್ ಸಾಂಗ್ ಫುಲ್ ಪಾಪ್ಯುಲರ್ ಆಗಿಬಿಟ್ಟಿದೆ. ಖಂಡಿತ ಆಗಿದೆ. ಹೇಳೋದಾಯ್ತು ಅಂದರೆ ಯುವ ಎಷ್ಟು ವೇಟಿಂಗ್ ಇದ್ದೀರಾ ನೀವು? ಬಂದ್ಬಿಟ್ಟು ಈಗ ರಾಜ್ಯ ಅನ್ನೋದಕ್ಕಿಂತ ದೇಶನೇ ಕಾತುರದಿಂದ ಇದೆ. ಬರಬೇಕು, ನೋಡಬೇಕು, ಎಲ್ಲ ನೋಡೋಣ, ಕಾಯೋಣ. ಅನ್ನೋದೇ ಒಂಥರ ಇದೆ, ಐ ಅನ್ನೋದೇ ಒಂಥರ. ಅವ್ರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಎಲ್ಲರೂ ಐಗಳಾಗಬೇಕು. ಇಲ್ಲಿ ನಾನು ಅಷ್ಟೇ ಉಪೇಂದ್ರ ಅಲ್ಲ, ಎಲ್ಲರೂ ಉಪೇಂದ್ರ ಅಂತ ಹೇಳಿದ್ದಾರೆ. ನೋಡೋಣ, ಬರಬೇಕು, ಅದನ್ನು ಒಂದು ವ್ಯಕ್ತಪಡಿಸ್ತಾಣ ಸಿನಿಮಾ. ಖಂಡಿತವಾಗ್ಲೂ ಇವತ್ತು ನೋಡಿ, ಒಬ್ಬ ಕನ್ನಡ ಸಿನಿಮಾ ಅಭಿಮಾನಿಗಳು ಅನ್ನೋದಕ್ಕಿಂತ ನಮ್ಮ ಕನ್ನಡ ಚಿತ್ರರಂಗ ನಟರು, ನಮ್ಮ ಅದರಲ್ಲೂ ವಿಶೇಷ ನಮ್ಮ ಅಗಲಿ 2 ವರ್ಷ ಆಯಿತು ಅಪ್ಪು ಅವರು ಇನ್ನೂ ನಮ್ಮ ಮನದಲ್ಲಿ ನಮ್ಮ ರಕ್ತದಲ್ಲಿ ನರನಾಡಿಯಲ್ಲಿ ಎಲ್ಲದರಲ್ಲೂ ಅವರು ಇದ್ದಾರೆ. ಆ ರೀತಿ ಅವರಿಗೂ ಇದು ಸ್ವಚ್ಛಲ ಸಿನಿಮಾ, ಈ ಸಿನಿಮಾ ಯಶಸ್ವಿಯಾಗಲೆಂದು ನಮ್ಮ ಮನಸ್ಸಿಂದ, ನಮ್ಮ ಕನ್ನಡಿಗರ ಅಭಿಪ್ರಾಯದಿಂದ ಎಲ್ಲವುದನ್ನು ವ್ಯಕ್ತಪಡಿಸಿ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ.